ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಹುಷಾರಾಗಿಲ್ಲ, ವಾಯ್ಸ್ ಹಾಗೇ ಇದೆ. ನನ್ನ ವಾಯ್ಸ್ ನಿಮ್ಗೆ ಕೇಳಿಸ್ತಿದೆ ಅಂದ್ಕೊತೀನಿ. ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ವಿ. ನನ್ನ ಮಗಳಿಗೂ ಯಾಕೋ ಪಾಪ ಹಾಗೆ ಕಟ್ಕೊಳ್ಳೋದು ಆ ಥರ ರಾತ್ರಿಯೆಲ್ಲ ಎಷ್ಟು ಹಿಂಸೆ ಕೊಟ್ಬಿಡ್ಲು ಅಂತ. ಹನ್ನೊಂದು ಕಾಲಾಗಿತ್ತು ಅವಳು ಮಲ್ಕೊಳ್ಳೋ ಅಷ್ಟರಲ್ಲಿ. ಅದಕ್ಕೋಸ್ಕರ ಹಂಗೆ ತೋರಿಸ್ಕೊಂಡು ನಾನು ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡೆ ಇವತ್ತು. ಪರವಾಗಿಲ್ಲ, ಆದರೆ ಸುಸ್ತು ಮಾತ್ರ ಹೋಗ್ತಾನೆ ಇಲ್ಲ. ಅದೇನಕ್ಕೆ ಸುಸ್ತಾಗ್ತದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಅಷ್ಟು ನಿಂತ್ಕೊಳಕ್ಕೆ ಹೋಗ್ತಿಲ್ಲ, ಅಷ್ಟು ಸುಸ್ತಾಗ್ತಿದೆ. ಈಗ ತಾನೇ ನಾನು ನನ್ನ ಮಗಳು ಹಾಲು ಕುಡಿದು ಎಲ್ಲ ಕೂತಿದ್ದೀವಿ. ಇವತ್ತು ಒಂದು ಪುಟ್ಟ ಬ್ಲಾಗ್ ಅಷ್ಟೇ, ಇವತ್ತು ಜಾಸ್ತಿ ಏನಿಲ್ಲ. ಏನಂದರೆ ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ನಲ್ವ, ಅಲ್ಲಿ ಹೇಳಿದ್ರು 1.5 ವರ್ಷದ್ದು ನನ್ನ ಮಗಳಿಗೆ ಇಂಜೆಕ್ಷನ್ ಹಾಕ್ಸ್ಬೇಕಿತ್ತು. ಅದು ಈ ಜೂನ್ 19th ಬಂದರೆ ಅವಳಿಗೆ 6 ಕಂಪ್ಲೀಟ್ ಆಗುತ್ತೆ. ಅಂದರೆ 1.5 ವರ್ಷ ಕಂಪ್ಲೀಟ್ ಆಗುತ್ತೆ ಅವಳಿಗೆ. ನಾನು ಹೇಳಿದೆ 1 ವರ್ಷ ಈ ಜೂನ್ ಕಂಪ್ಲೀಟ್ ಆಗುತ್ತೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ 5 ತಿಂಗಳು ರನ್ನಿಂಗ್ ಇರುತ್ತಲ್ವ, 1 ವರ್ಷದ ಮೇಲೆ 5 ತಿಂಗಳು ರನ್ನಿಂಗಲ್ಲೇ ಹಾಕ್ಸ್ಬೋದು, ಏನಾಗಲ್ಲ, ಇಷ್ಟರಲ್ಲಿ ಹಾಕ್ಸ್ಬಿಡ್ಬೇಕಾಗಿತ್ತು ಅಂತ ಅಂತಿದ್ರು. ಅದಕ್ಕೆ ಅವಳಿಗೆ ಈಗ ಕೆಮ್ಮು ನೆಗಡಿ ಜ್ವರ ಇರೋದ್ರಿಂದ, ಜ್ವರ ಇಲ್ಲ ಕೆಮ್ಮು ನೆಗಡಿ ಅದು ಇರೋದ್ರಿಂದ ಅದಿದ್ರೆ ಹಾಕಲ್ಲ ಅದು ಇಂಜೆಕ್ಷನ್ನು. ಅದಕ್ಕೋಸ್ಕರ ಅದು ಎಲ್ಲ ಆದಮೇಲೆ ಕರ್ಕೊಂಡ್ಬನ್ನಿ ಅಂತ ಹೇಳಿದ್ದಾರೆ. ಹಾಗೆ ಹೋದಾಗ ನಮಗೆ ಡೌಟ್ ಇತ್ತು. ನಾವು ಚಿಕ್ಕವರಿಂದಾಗಿಂದ ನೋಡ್ಕೊಂಡಿರೋದು ಜನವರಿ ಫೆಬ್ರವರಿ ಅಥವಾ ಮಾರ್ಚ್, ಹೋದ ವರ್ಷ ಮಾರ್ಚಲ್ಲಿ ಪಲ್ಸ್ ಪೋಲಿಯೋ ಹಾಕಿದ್ರು. ನನಗೆ ಪಲ್ಸ್ ಪೋಲಿಯೋ ನಾವು ಈಗ ಒಂಟಿ ಮನೇಲಿರೋದ್ರಿಂದ ಹಾಕ್ಬಿಟ್ಟಿದ್ದಾರೆ ಅಂತ ಅದೇನಂತ ತಲೆಯಲ್ಲಿತ್ತು. ಅಯ್ಯೋ ಹಾಕ್ಬಿಟ್ಟಿದ್ದಾರೆ, ಈ ಸಲ ಮಿಸ್ ಆಗೋಯ್ತಾ, ಮಿಸ್ ಮಾಡೋಂಗಿಲ್ಲ ಅಲ್ವಾ ಅದನ್ನು. ಅದಕ್ಕೋಸ್ಕರ ನಾನು ಅದನ್ನು ಪ್ರತಿ ಸಲ ಹೋದಾಗೂ ಮರ್ತೋಗ್ತಿತ್ತು. ಏನಕ್ಕಾದ್ರೂ ಒಂದಕ್ಕೆ ಹೋದಾಗ ಮರ್ತೋಗ್ತಾಯಿತ್ತು. ಇವತ್ತು ನೆನ್ಪು ಮಾಡ್ಕೊಂಡು ಕೇಳಿದೆ, ಪಲ್ಸ್ ಪೋಲಿಯೋ ಇಯರ್ ಹಾಕಿಲ್ವಾ ಅಂತ. ಇಲ್ಲ ಅಂತ ಹೇಳಿದ್ರು. ನಂಗೆ ಸದ್ಯ ಥರ ಸಮಾಧಾನ ಆಯಿತು. ಯಾಕೆಂದರೆ ಅದನ್ನು ಮಿಸ್ ಮಾಡಿದಾಗ ಹಾಕ್ಸ್ಬೇಕಲ್ವ, 5 ವರ್ಷದ ಗಂಟ ಅದು ಮಿಸ್ ಮಾಡೋಂಗಿಲ್ಲ. ಅದಕ್ಕೋಸ್ಕರ ಇನ್ನು ಮೂಗು ಬ್ಲಾಕ್ ಆಗ್ತಿದೆಯಲ್ಲ, ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಮೂಗು ಬ್ಲಾಕ್ ಆಗಿಬಿಟ್ರೆ ನಿದ್ದೆನೂ ಮಾಡೋಕ್ಕಾಗಲ್ಲ, ಏನಿಲ್ಲ. ಈಗ ನನ್ನ ಮಗಳು ಸ್ವಲ್ಪ ಕೂತ್ಕೊಂಡಿದ್ದಾಳೆ. ಯಾಕೆ ಚಿನಿ ಬಾ, ಅವಳು ಪಾಪ ಕೆಳಗಡೆ ಕರ್ಕೊಂಡು ಹೋಗ್ತಿಲ್ಲ ಆಟ ಆಡೋದಕ್ಕೋಸ್ಕರ. ಇಷ್ಟೇ. ಆಮೇಲೆ ಗೌರ್ಮೆಂಟ್ ಕಡೆಯಿಂದನೇ ಒಂದು ಸಿರಪ್ ಕೊಟ್ಟಿದ್ದರು, ಐರನ್ ಸಿರಪ್ಪು. ನಿಮಗೆಲ್ರಿಗೂ ಕೊಟ್ಟಿದ್ದಾರ ಅಂತ ಹಾಗೆ ಚೆಕ್ ಮಾಡ್ಕೊಳ್ಳಿ. ಕೊಟ್ಟಿಲ್ಲ ಅಂದರೆ ಅದನ್ನ ವೀಕಲ್ಲಿ 2 ಟೈಮ್ ಹಾಕೋದು. ನನಗೆ ಬುಧವಾರ ಮತ್ತು ಶನಿವಾರ ಹಾಕೋಕ್ಕೆ ಹೇಳಿದರು. ನಿಮಗೂ ಕೊಟ್ಟಿದ್ದಾರಾ ಅದನ್ನು? ಯಾರೆಲ್ಲ ಇಸ್ಕೊಂಡಿದ್ದೀರಾ ಮತ್ತು ಯಾರೆಲ್ಲ ಇಸ್ಕೊಂಡಿಲ್ಲ ಕಮೆಂಟ್ ಮಾಡಿ. ನಾನು ಬೇಕಾದ್ರೆ ಅದನ್ನು ಮುಂದಿನ ಬ್ಲಾಗಲ್ಲಿ ಯಾವಾಗಾದರೂ ತೋರಿಸ್ತೀನಿ. ಈಗ ಅವಳಿಗೆ ಹುಷಾರಿಲ್ಲದೆ ಇರೋ ಕಾರಣ ಅದನ್ನು ಹಾಕ್ತಾಯಿಲ್ಲ. ಯಾಕೆಂದರೆ ಪಾಪ ಈಗಾಗಲೇ ಎಷ್ಟೊಂದು ಸಿರಪ್ಗಳನ್ನ ಕುಡಿತಿದ್ದಾಳೆ, ಅದಕ್ಕೋಸ್ಕರ ಅದನ್ನು ಹಾಕಿಲ್ಲ. ಮತ್ತು ಬೇಗ ಹುಷಾರಾಗಿ ಸಾಕು. ಆಮೇಲೆ ನನಗೆ ಫುಲ್ಲು ಬಾಯೆಲ್ಲ ಏನು ತಿಂದರೂ ಟೇಸ್ಟೇ ಗೊತ್ತಾಗ್ತಾಯಿಲ್ಲ, ಆ ಥರ ಆಗಿಬಿಟ್ಟಿದೆ. ಎಲ್ಲರೂ ಸೇಫಾಗಿರಿ. ನಾವು ಎಷ್ಟು ಸೇಫಾಗಿದ್ದೀವಿ ಅಂತ, ನಾವೆಲ್ಲೂ ಹೊರಗಡೆನೇ ಹೋಗಲ್ಲ. ಒಬ್ರಿಗೆ ಮನೇಲಿ ಯಾರಾದರೂ ಒಬ್ರಿಗೆ ಬಂದರೂ ಸಾಕು. ಅದಕ್ಕೆ ಇಷ್ಟೊತ್ತು ಒಂದು ಹಾಸ್ಪಿಟ್ಲಿಗೆ ಹೋಗಿ ಬಂದು ಮಲಗಿದ್ವಿ. ಹಾಲು ಕಾಯಿಸಿಟ್ಟಿದ್ದೆ, ಮುಚ್ಚಿಟ್ಟಿದ್ದೆ. ಅವಳು ಎದ್ದವಳೆ ತನಕ ಅವಳು ಬಲವಂತವಾಗಿ ಎಬ್ಸಲ್ಲಪ್ಪ. ಬಲವಂತವಾಗಿ ಎಬ್ಸಿಬಿಟ್ರೆ ನಾನಂತ ಅವತ್ತು ಅಷ್ಟೇ ತಲೆನೋವು. ಹಿಂಗೆ ಎಷ್ಟು ಚೆನ್ನಾಗಿ ಅವಳು ಅಷ್ಟು ಕವಳೆ ಆಡ್ತಾಳಲ್ಲ, ಹಂಗೆ ಆಡೋದೇ ಇಲ್ಲ. ಅದಕ್ಕೋಸ್ಕರ ಅವಳು ಅಷ್ಟು ಕವಳೆ ಇದ್ದವಳೆ ಅಂತ ಹೇಳಿ ಮುಚ್ಚಿಟ್ಟಿದ್ದೆ. ಬಿಸಿನೇ ಇತ್ತು. ಅವಳಿಗೆ ಸ್ವಲ್ಪ ಆರಿಸ್ಬಿಟ್ಟು ನಮ್ಮ ಮನೆಯವ್ರು ಬಂದಿದ್ದೆ, ಈಗ ಅವರೇ ಕೊಟ್ಬಿಡೋದು. ನನಗೆ ಯಾಕೋ ಥರ ಓಡಾಡೋಕ್ಕೂ ಅಷ್ಟು ಶಕ್ತಿ ಆಗ್ಬಿಟ್ಟಿದೆ. ಓಕೆ, ಇಷ್ಟು ಪಲ್ಸ್ ಪೋಲಿಯೋ ನಿಮ್ಮ ಕಡೆನೂ ಲೇಟಾಗಿ ಹಾಕಿದ್ದೀರಾ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೂ ಈ ಥರ ಡೌಟ್ ಬಂದಿತ್ತು ಅಂತಾರ. ನಾನು ನಮ್ಮ ಮನೆಯವ್ರಿಗೆಲ್ಲ ತಲೆ ತಿಂತಾಯಿದ್ದೆ. ನನ್ನ ತಂಗಿಗೂ ಕೇಳ್ತಿದ್ದೆ, ಪಲ್ಸ್ ಪೋಲಿಯೋ ಹಾಕಿರೋ ಅಂತ. ಯಾಕೆಂದರೆ ಅದು ನಿಜವಾಗ್ಲೂ ಅದನ್ನ ನಾವೆಲ್ಲ ಮಿಸ್ ಮಾಡಬಾರ್ದಲ್ವ. ಅದಕ್ಕೋಸ್ಕರ ನಿಮಗೂ ಈ ಥರ ಏನಾದರೂ ಡೌಟ್ ಬಂದಿತ್ತಾ? ನನ್ನ ವೀಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬೇ ಮಾಡ್ಕೊತಾ ಇಲ್ಲ, ದಯವಿಟ್ಟು ಚಿನಿ ಅಲ್ಲೆಲ್ಲ ಮಲ್ಕೊಬಾರ್ದು, ಬಾ ಇಲ್ಲಿ ಬಾರಪ್ಪ, ಅಲ್ಲೆಲ್ಲ ಮಲ್ಕೊಬಾರ್ದು. ನಮ್ಮ ನಾಯಿ ಹತ್ರ ನೋಡ್ಕೊಬಿಟ್ಟು ಅವಳೆ ಚೀಲದ ಮೇಲೆ ಮಲ್ಕೊಳ್ಳೋದ. ಅವಳದೊಂದು ನಾಯಿ ಟಾಯ್ ಇದೆಯಲ್ಲ, ಅದನ್ನ ತೊಗೊಂಡೋಗಿ
ಅಲ್ಲೇ ಮಲ್ಕೋತಾಳೆ. ಎಷ್ಟು ಹೇಳಿದ್ರು ಮ್ಯಾಟ್ ಮೇಲೆ ಹೋಗಿ ಮಲ್ಕೋತಾಳೆ. ಇಲ್ಲ ಅಂದರೆ ಅಲ್ಲೊಂದು ನಾಯಿಗೆ ಒಂದು ಚೀಲ ಹಾಕಿದ್ವಿ, ಅದ್ರ ಮೇಲೆ ಹೋಗಿ ಮಲ್ಕೊತಾಳೆ. ಅಯ್ಯೋ ಒಳ್ಳೆ ಹುಡುಗಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ನೋಡಿ ಹಾಗೆ ಹೋಗಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.